ಬಜರಂಗದಳ ಕಾರ್ಯಕರ್ತನ ಮೇಲೆ ಹಲ್ಲೆ, ಅನ್ಯ ಕೋಮಿನ ಯುವಕರು ಹಲ್ಲೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಧಾರವಾಡ ನಗರದ ಹಳೆ ಎಪಿಎಂಸಿ ಬಳಿ ಘಟನೆ ನಡೆದಿದೆ. ಗೋವುಗಳ ರಕ್ಷಣೆಗೆ ಹೋದಾಗ ಘಟನೆ ನಡೆದಿದೆ. ಸೋಮಶೇಖರ ಚನ್ನಶೆಟ್ಟಿ ಹಲ್ಲೆಗೆ ಒಳಗಾದ ಯುವಕ. ಹಲ್ಲೆಯನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ಧಾರವಾಡ ಉಪನಗರ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದೆ. ಸೋಮಶೇಖರ ಚನ್ನಶೆಟ್ಟಿ ಹಲ್ಲೆಗೆ ಒಳಗಾದ ಯುವಕ. ಹಲ್ಲೆಯನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ದಾವೆ. ಧಾರವಾಡ ಉಪನಗರ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದೆ. ಠಾಣೆ ಎದುರು ಪ್ರತಿಭಟನಾಕಾರರು ಅಲ್ಲಿ ಘೋಷಣೆಗಳನ್ನು ಕೂಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಧಾರವಾಡ ಉಪನಗರ ಠಾಣೆಯಲ್ಲಾಗಿರುವಂಥ ಘಟನೆ ಇದು. ಹಿಂದೂ ಕಾರ್ಯಕರ್ತನ ಮೇಲೆ ಸಂಘಟನೆ ಯುವಕ ಆತನ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಗೋವುಗಳ ರಕ್ಷಣೆಗೆ ಹೋದಾಗ ಈ ಹಲ್ಲೆ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಅರವಿಂದ ಬೆಲ್ಲದವರು ಭೇಟಿಯನ್ನು ಕೊಟ್ಟಿದ್ದಾರೆ. ಏನಾಯಿತು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಧಾರವಾಡದ ಉಪನಗರದಲ್ಲಿ ಆಗಿರುವಂಥ ಘಟನೆ, ಬಜರಂಗದಳ ಕಾರ್ಯಕರ್ತನಿಗೆ ಹಲ್ಲೆ ಮಾಡಿರೋದನ್ನು ಖಂಡಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಧಾರವಾಡ ಉಪನಗರ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತಾ ಇದೆ. ಇನ್ನು ಈ ಪ್ರಕರಣದ ಬಗ್ಗೆ, ಈ ಘಟನೆ ಬಗ್ಗೆ ಮೊನ್ನೆ ಶಾಸಕ ಅರವಿಂದ ಬೆಲ್ಲದವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಈ ಹಸುಗಳ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಕ್ರೀದ್ ಸಮಯದಲ್ಲಿ ಒಯ್ದೇನು ಕಡಿಬೇಕಂತ ಮಾಡಿದ್ರು. ಆ ಹಸುಗಳ ವಯಸ್ಸು ಇಷ್ಟು ಮುದುಕಾದ ಮಾತ್ರ ಅವನು ಒಯ್ಯಕ್ಕ ಕಾನೂನು ಪ್ರಕಾರ ಅವಕಾಶ ಇದೆ. ಆದ್ರೆ ಚಿಕ್ಕ ವಯಸ್ಸಿನ ಹಸುಗಳನ್ನ ಒಯ್ತಾ ಇದ್ದಾರೆ ಅಂತೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು. ಆ ಕಂಪ್ಲೇಂಟ್ ಮಾಡಿದಂತ ಹುಡುಗನ ಮೇಲೆ ಒಬ್ಬ ಪ್ರಾಣಿ ಪ್ರಿಯ ಸೋಮಶೇಖರ್ ಚನ್ನಶೆಟ್ಟಿ ಇವತ್ತು ನಮ್ಮ ಧಾರವಾಡದಲ್ಲಿ ಒಂದು ನಾಯಿ ಆಗಲಿ, ಬೆಕ್ಕಾಗ್ಲಿ, ಅಥವಾ ಹಂದಿ ಆಗಲಿ, ಅಥವಾ ಹಾವಾಗಲಿ, ಆಮೆ ಆಗಲಿ, ಪಕ್ಷಿ ಆಗಲಿ, ಯಾವುದೇ ರೀತಿಯ ಪಶು ಪಕ್ಷಿಗಳಿಗೆ ತೊಂದರೆ ಆದ್ರೆ, ಗಾಯ ಆದ್ರೆ ಅವನ್ನ ತೊಗೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿ ಅವನ್ನ ಕಾಡಿಗೆ ಬಿಡೋದು ಅಥವಾ ಅವನ್ನ ಸರಿ ಮಾಡಿ ಅವನ್ನ ಮತ್ತೆ ವಾಪಸ್ ಬಿಡುವಂತ ಕೆಲಸ ಮಾಡುವಂತ ಒಬ್ಬ ಪ್ರಾಣಿ ಪ್ರಿಯನ ಮೇಲೆ ಇವತ್ತು ಬೇಪಾರಿ ಅನ್ನುವಂತ ಒಬ್ಬ ಕಸಾಯಿಖಾನೆ ನಡೆಸುವಂತ ಒಬ್ಬ ಮನುಷ್ಯ ಸುಮಾರು 50-60 ಜನ ಉಳಿದವ್ರು ಕೂಡಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವಂಗ ರಕ್ತ ಬರುವಂಗ ಹೊಡೆದು ಅವನ ಕಿವಿ ಅವನ್ ಕತ್ತರಿಸುವಂಗ ಅದ್ರ ಮೇಲೆ ಕೆಲಸ ಮಾಡಿ ಅವನ್ನ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಮಾಡುವಂಗ ಮಾಡಿದಾರೆ. 3-3.5 ತಾಸು ಆದ್ರೂ ಕೂಡ ಅವನ ಮೇಲೆ ಆಕ್ಷನ್ ಆಗಿಲ್ಲ ಅಂತೇಳಿ ಇವತ್ತೆಲ್ಲ ಕಾರ್ಯಕರ್ತರು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ರು. ಈ ಕಮಿಷನರ್ ಧಾರವಾಡ ಉಪನಗರ ಠಾಣೆ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ರೇಣುಕಾ ಆಗಮಿಸಿದ್ದಾರೆ. ರೇಣುಕಾ ಅವರು ಬಂದಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಅರವಿಂದ ಬೆಲ್ಲದ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆಗೆ ಬಿಜೆಪಿ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ. ಗೋರಕ್ಷಕನನ್ನು ಹೊಡೆದಿರುವಂಥ ಪ್ರಕರಣ ಇದು. ಅನ್ಯ ಕೋಮಿನ ಯುವಕರು ಆತನ ಮೇಲೆ ಹಲ್ಲೆ ಮಾಡಿರುವಂಥ ಪ್ರಕರಣ. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪ್ರತಿಭಟನಾ ಸ್ಥಳಕ್ಕೆ ಬೆಲ್ಲದ್ ಭೇಟಿ ಕೊಟ್ಟಿದ್ದಾರೆ. ಬಂದು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಮುಸ್ಲಿಮ್ಸ್ ಅಣ್ಣ, ಯಾರು ಬೇರೆದವ್ರು ಯಾರು ಇಲ್ಲ, ಅಷ್ಟು ಮುಸ್ಲಿಮ್ಸ್ ಇದ್ದಾರೆ. ಐಡೆಂಟಿಫೈ ಮಾಡ್ತೀನಿ. ಅವ್ರು ಓಡೋಗಿ ಸಿಗ್ತೇನೆ ಪೊಲೀಸರು ಬಂದ್ಕೊಂಡು ಎಲ್ಲರೂ ಹೊಡಿದ್ರಣ. ನಾನು ಎದ್ದು ಕೂಡ ಸೀದಾ ಅವ್ರಿಗೆ ಹೊಡಿದ್ರಣ. ನಾನು ಇವತ್ತು ಸಂಜೆ ಅರೌಂಡ್ 6 o'clock ಸುಮಾರಿಗೆ ಒಂದು
ಕ್ಯಾಟಲ್ ವಿಷಯವಾಗಿ ಎರಡು ಕೋಮಿನ ಜನರಿಗೆ ಒಂದು ಗಲಾಟೆ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರು ಈಗಾಗಲೇ ರೈಟಿಂಗ್ ಕೇಸು ವಿತ್ ಅಟೆಂಪ್ಟ್ ಟು ಮರ್ಡರ್ ಕೇಸು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು FIR ತಗೊಂಡಿದ್ದೀವಿ. ಈಗ FIR ತಗೊಂಡು ಮುಂದಿನ ಕಾನೂನು ಕ್ರಮ ಏನಿದೆ ಅದರ ಪ್ರಕಾರ ಕ್ರಮ ವಹಿಸ್ತೀವಿ. ಅವರು ಈಗ ಸದ್ಯ ಕಂಪ್ಲೇಂಟ್ ಕೊಟ್ಟಿರೋರು 2 ಮತ್ತು ಅವರ ಜೊತೆಗೆ ಇನ್ನ ಒಂದು 10 ಜನ ಇದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಧಾರವಾಡದ ಪ್ರತಿನಿಧಿ DV ಕಮ್ಮಾರ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. DV ಕಮ್ಮಾರ್, ಯಾವ ವಿಚಾರಕ್ಕೆ ಹುಟ್ಕೊಂಡಂತ ಗಲಾಟೆ ಇದು? ಯಾಕೆ ಹಲ್ಲೆ ಮಾಡಿದ್ರು? ಈಗ ಹೇಗಿದೆ ಪರಿಸ್ಥಿತಿ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಸ್ಥಳಕ್ಕೆ ಯಾರ್ಯಾರು ಬಂದಿದ್ದಾರೆ? ರಂಜಿತ್, ಏನು ಸೋಮಶೇಖರ್ ಚನ್ನಶೆಟ್ಟಿ ಅನ್ನುವಂತ ಈ ವ್ಯಕ್ತಿ ಏನಿದ್ದಾನೆ, ಧಾರವಾಡದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳ ಸಂರಕ್ಷಣೆ ಮಾಡುವಂತ ವ್ಯಕ್ತಿ ಅಥವಾ ಅದರ ಜೊತೆಗೆ ಉರಗಗಳ ರಕ್ಷಣೆ ಕೂಡ ಮಾಡುವಂತ ವ್ಯಕ್ತಿ ಆಗಿದ್ದು, ಈತನಿಗೆ ಒಂದು ಕರೆ ಬಂದಿರುತ್ತೆ. ಒಂದು ಹಸುವಿಗೆ ಒಂದು ಆರೋಗ್ಯ ಕೆಟ್ಟಿರುವ ಹಿನ್ನೆಲೆ ಚಿಕಿತ್ಸೆಗೆ ಈತನ ಆಹ್ವಾನಿಸ್ತಾರೆ. ಆ ಸಮಯದಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿರುವಂತಹ ಹಳೆ APMCಯಲ್ಲಿ ಒಂದು ವಯಸ್ಸಿನ ಹಸುವನ್ನು ಕಟ್ಟಿರ್ತಾರೆ. ಕಳೆದ 3 ದಿನಗಳ ಹಿಂದೆ ಏನಂದ್ರೆ ಕಸಾಯಖಾನೆಗೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಹಸುವನ್ನು ವಾಹನ ಹಿಡಿದಂತ ತಂಡದಲ್ಲಿ ಕೂಡ ಇದೇ ಸೋಮಶೇಖರ್ ಅವರು ಇದ್ರು. ಹೀಗಾಗಿ ಅಂದ್ರೆ ಸಾಕಷ್ಟು ಅಲರ್ಟ್ ಆಗಿ ಬಜರಂಗ ದಳದ ಕಾರ್ಯಕರ್ತರು ಧಾರವಾಡ ನಗರ ಸುತ್ತಮುತ್ತ ಎಲ್ಲೆಲ್ಲಿ ಹೀಗೆ ಅಕ್ರಮವಾಗಿ ಗೋ ಸಾಗಾಟ ಅನ್ನೋದ್ರ ಮೇಲೆ ಕಣ್ಣಿಟ್ಟಿದ್ರು. ಈ ಒಂದು ಹಳೆ APMCಯಲ್ಲಿ ಒಂದು ವಯಸ್ಸಿನ ಹಸುವನ್ನು ಕಟ್ಟಿರೋದನ್ನು ಗಮನಿಸಿದಂತ ಸೋಮಶೇಖರ್ ಅವರು ಇಲ್ಲಿ ಯಾಕೆ ಕಟ್ಟಿದ್ರಿ, ಯಾರು ತಂದಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಪ್ರಶ್ನೆ ಮಾಡೋದಕ್ಕೆ ನೀನ್ ಯಾರು ಅನ್ನೋಂತ ಒಂದು ಆರೋಪವನ್ನು ಮಾಡಿರುವಂತ ಅಲ್ಲಿರುವಂತ ಒಂದು ಗುಂಪು ಏನಂತೆ ಈತನ ಮೇಲೆ ಹಲ್ಲೆ ಮಾಡುತ್ತೆ, ಒಂದು ಕೋಮಿನ ಗುಂಪು. ಆ ಸಮಯದಲ್ಲಿ ನಿಂತಾದ್ರೆ ತಕ್ಷಣವೇ ಏನಂದ್ರೆ ಉಪನಗರ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡ್ತಾರೆ. ಮಾಹಿತಿ ನೀಡಿದ ಕೆಲವು ಕ್ಷಣಗಳಲ್ಲಿ ಪೊಲೀಸರು ಬಂದ ತಕ್ಷಣ ಅಲ್ಲಿರುವಂತ ಏನು ಹಲ್ಲೆಕೋರರು ಇರ್ತಾರೆ, ಹಲ್ಲೆಕೋರು ಅಲ್ಲಿಂದ ಪರಾರಿಯಾಗಿದ್ರು. ಈಗ ಸದ್ಯಕ್ಕೆ ಹಲ್ಲೆ ನಡೆದ ಬಳಿಕ ಏನಂದ್ರೆ ಸೋಮಶೇಖರನನ್ನ ಧಾರವಾಡದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದ್ರೆ ಘಟನೆ ನಡೆದ ತುಂಬಾ ಹೊತ್ತಿನ ಬಳಿಕವೂ ಕೂಡ ಅಂತಾರೆ ಬಂದಿದ್ದರ ಮೇಲೆ ಕ್ರಮ ಆಗಿರೋದಿಲ್ಲ, ಯಾವುದೇ ರೀತಿ FIR ಕೂಡ ದಾಖಲಾಗಿರೋಲ್ಲ. ಇದರಿಂದ ಆಕ್ರೋಶಗೊಂಡಿರುವಂತಹ ಬಜರಂಗ ದಳದ ಮತ್ತು VHP ಕಾರ್ಯಕರ್ತರು ಅಂದ್ರೆ ಉಪನಗರ ಠಾಣೆಗೆ ಮುತ್ತಿಗೆ ಹಾಕುವುದು ಕೂಡ ಯತ್ನಿಸ್ತಾರೆ. ಮುತ್ತಿಗೆ ಹಾಕುವ ಯತ್ನಿಸುವಂತ ಕಾರ್ಯಕರ್ತರನ್ನ ಪೊಲೀಸರು ಅಲ್ಲೇ ಉಪನಗರ ಠಾಣೆ ಗೇಟ್ ನಲ್ಲೇ ತಡೆದ್ರು. ತಡೆದಂತ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಅಕ್ರೋಶ ಕಾರ್ಯಕರ್ತರು ಗೇಟ್ ಬಳಿ ಏನಂತಂದ್ರೆ ಧರಣಿ ಕುಳಿತುಕೊಂಡಿದ್ರು. ಧರಣಿ ಕುಳಿತುಕೊಂಡಂತ ವಿಷಯ ತಿಳಿದ ತಕ್ಷಣ ಎಲ್ಲ ಘಟನೆ ವಿಷಯ ತಿಳಿದ ತಕ್ಷಣ ವಿಧಾನಸಭೆ ವಿಪಕ್ಷ ಉಪನಾಯಕರಾಗಿರುವಂತಹ ಅರವಿಂದ್ ಬೆಲ್ಲದ್ ಅವರು ಕೂಡ ಸ್ಥಳಕ್ಕೆ ಬಂದರು. ಮಾಜಿ ಶಾಸಕ ಅಮೃತ್ ದೇಸಾಯಿ ಕೂಡ ಸ್ಥಳಕ್ಕೆ ಬಂದು ಒಂದು ಪ್ರತಿಭಟನೆಗೆ BJP ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಯಾವಾಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳೋದಕ್ಕೆ ಆರಂಭಿಸಿತು ಆ ಕ್ಷಣವೇನಂತಂದ್ರೆ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿಧಾರವಾಡ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಅವರು ಕೂಡ ಆಗಮಿಸಿದ್ರು. ಇನ್ನು ಅರ್ಧ ಗಂಟೆಯಲ್ಲಿ FIR ದಾಖಲಿಸಿರ್ತೇವೆ, ಸಂಬಂಧಿಸಿದವ್ರನ್ನ ಅರೆಸ್ಟ್ ಮಾಡ್ತೀವಿ ಅನ್ನುವಂತ ಒಂದು ಭರವಸೆ ನೀಡಿದ ಬಳಿಕ ಏನಂದ್ರೆ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಳ್ಳಲಾಗಿತ್ತು. ಬೆಳಗಿನವರೆಗೆ ಕಾದು ನೋಡ್ತೀವಿ, ಯಾವುದೇ ರೀತಿ ಕ್ರಮ ಆಗದೆ ಹೋದ್ರೆ ಮತ್ತೆ ಮುಂದಿನ ಹೋರಾಟವನ್ನು ಮಾಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನು ಅರವಿಂದ್ ಬೆಲ್ಲದ್ ಅವರು ನೀಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ಕಮ್ಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.